ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಯಾವತ್ತು ಬಳ್ಳಾರಿದ ಕಾರ್ಯಕ್ರಮಗಳು ಉದ್ಘಾಟನೆ ಆಗ್ಬೇಕು ಗೊತ್ತಿಲ್ಲಪ್ಪ. ಅಲ್ಲಿ ಸುಮ್ನೆ ಹುಡುಗರೆಲ್ಲರೂ ಕುಣಿತಾರ, ಮಯಕ್ ದೇವ್ರು ಬಂದಾಗ ಕುಣಿತಾರ, ಬಾಣ ಬಿಡ್ತಾರ, ಪಟಾಸಿ ಸುಡ್ತಾರ. ಅವ್ರೆಲ್ಲರೂ ಅರ್ಧಕ್ಕೆ ಮಾಡಿ ಹಿಂಗ್ ಮಾಡ್ತಾರ. ಆ ಪೂರ್ಣ ನೋಡಿದ್ರೆ ರಾಯಲ್ ಸರ್ಕಲ್ ನಮ್ಮ ಇವಾಗ ನಾವು ಅದನ್ನ ಗಡಿಗೆ ಚೆನ್ನಪ್ಪ ಸರ್ಕಲ್ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆ ಗಡಿಗೆ ಚೆನ್ನಪ್ಪ ಸರ್ಕಲ್ ನ ಇವತ್ತು ಸುವರ್ಣ ಕರ್ನಾಟಕ, ಸುವರ್ಣ ಮಾತೆ ಏನೋ ಮಾಡಿದಾರೆ. ಮಾಡ್ಲಿ, ಅವ್ರ ಅಧಿಕಾರ ಇದೆ, ಮಾಡ್ಲಿ. ಅಂದ್ರೆ ಅದೊಂದು ಇತಿಹಾಸ ಇದೆ. ಗಡಿಗೆ ಚೆನ್ನಪ್ಪ ಸರ್ಕಲ್ ಅನ್ನಂಥದ್ದು ಆಗಿನ ಸಂದರ್ಭದಲ್ಲಿ, ಗಡಿಗೆ ಚೆನ್ನಪ್ಪ ಸರ್ಕಲ್ ಅನ್ನಂಥದ್ದು ಆಗಿನ ಸಂದರ್ಭದಲ್ಲಿ ಅದನ್ನ ಐಡೆಂಟಿಫಿಕೇಶನ್ ಆಗಿದೆ, ಅದಕ್ಕೊಂದು ಬ್ರ್ಯಾಂಡ್ ಇದೆ. ಆ ಬ್ರ್ಯಾಂಡ್ ಇರುವಂತ ಸರ್ಕಲ್ ಅನ್ನು ಅದು ಬೇರೆ ರೀತಿಯಲ್ಲಿ ಕೂಡ ಅದ್ರ ಬೇರೆ ಹೆಸರನ್ನು ಕೂಡ ಮಾಡಂತ ಕೆಲಸ ಅವ್ರ ಸರ್ಕಾರ ತೀರ್ಮಾನ ತಗೊಳ್ಳಿ, ಅವ್ರ ಶಾಸಕರ ತರ ಮಾಡ್ಲಿ. ಆದ್ರೆ ನಂದೇನು ಪರಿಸ್ಥಿತಿ ಅಂದ್ರೆ ಯಾವತ್ತು ಇನಾಗ್ರೇಷನ್ ಮಾಡ್ತೀರಿ, ಮುಖ್ಯಮಂತ್ರಿಗಳು ಅವ್ರ ಕೃಷಿ ಅವ್ರು ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಬಳ್ಳಾರಿಗೆ ಯಾವತ್ತು ಬರ್ಬೇಕು, ಆ ಬಳ್ಳಾರಿಗೆ ಬಂದ ಆ ಟವರ್ ಇನ್ಕಂಪ್ಲೀಟೆಡ್ ಟವರ್, ಅದು ನಾವು ಹೇಳ್ತಾ ಇದ್ದೀವಿ. ನಾನು ಯಾವತ್ತನ ಅಧಿಕಾರಕ್ಕೆ ಬಂದ್ರೆ ಆ ಟವರ್ ಅನ್ನು ಪೂರ್ಣ ಮಾಡಿ ಕೊಡ್ತಾ, ಆ ಪೂರ್ಣ ಮಾಡಿದಂತ ಟವರ್ ನೋಡಿದ್ರೆ ಇವ್ರು ಹುಚ್ಚರಾಗ್ತಾರೆ. ಆ ಪೂರ್ಣ ಆದಂತ ಟವರ್ ಹೆಂಗಿರುತ್ತಂತ ನೋಡ್ಬೇಕು. ಯಾಕಂದ್ರೆ ಇವ್ ಅರ್ಧದಲ್ಲಿ ಅವತ್ತು ರೊಕ್ಕ ಇಲ್ಲ, ರೊಕ್ಕ ಅವತ್ತು ಮಂಜೂರಾತಿ ಮಾಡಿಕೊಟ್ಟಿದ್ದು, ಅದೇ ರೊಕ್ಕ, ಅದೇ ರೋಡ್ ಹಾಕಿದಾರೆ, ಅದೇ ಮಾಡಿದಾರೆ, ಎಲ್ಲ ಮಾಡಿದಾರೆ. ಆದ್ರೆ ಮುಖ್ಯಮಂತ್ರಿಗಳು ಯಾವಾಗ ಬರಬೇಕು, ಅದನ್ನ ಅರ್ಧದ ಟವರ್ ಅನ್ನು ಯಾವತ್ತು ಓಪನ್ ಮಾಡೋಕ್ ಗೊತ್ತಿಲ್ಲ. ನಾನು ಪೂರ್ಣ ಟವರ್ ಯಾವತ್ತೋ ಒಂದ್ಸಲ ಮಾಡ್ತೀನಿ. ನಾನು ಜೀವನದಲ್ಲಿ ರಾಜಕಾರಣದಲ್ಲಿ ಇರೋ ಒಳಗಡೆ ನನ್ನ ಸರ್ಕಾರ ಬಂದ ನಂತರ ನಾನು ಒಂದು ಹುದ್ದೆದಲ್ಲಿ ಇದ್ದಂತ ಟೈಮ್ ಎಲ್ಲೇ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದ್ರು ಕೂಡ ಆ ಟವರ್ ಅನ್ನು ಪೂರ್ಣ ಟವರ್ ಅನ್ನು ಮಾಡ್ಕೊಡುವಂತ ಕೆಲಸ ಮಾಡ್ತೀನಿ. ಅಲ್ಲ, ರಾಜ್ಯದಲ್ಲಿ ಬೇಕಾಗಿಲ್ಲ ನಿಮ್ಗೆ ಯಾಕೆ ಆಲೋಚನೆ ಬರಕತ್ತೀವಿ? ಎಲ್ಲೋ ಬೇರೆ ಬೇರೆ ರಾಜಕಾರಣದಲ್ಲಿ ಉಸ್ತುವಾರಿ ಮಂತ್ರಿ ವಿಜಯನಗರ ಜಿಲ್ಲೆ ಕಳಿಸ್ಬಿಟ್ರಂಗೆ ಮಾತಾಡಕತ್ತೀರಿ ನೀವು. ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿ ಬೇರೆ ಕಡೆ ಕಳಿಸಿದಂತ ಟೈಮಲ್ಲಿ ಕೂಡ ಎಲ್ಲೇ ಇದ್ರು ಕೂಡ ನನ್ನ ಸರ್ಕಾರ ಬಂದಂತ ಟೈಮಲ್ಲಿ ಇದನ್ನ ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡ್ಕೊಡಂತ ಕೆಲಸ ನಾನು ಮಾಡ್ತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.